ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ ನಂಬರ್ 5 ಅದೇನು ಅಲ್ಲ, ಸ್ಪೆಲ್ಲಿಂಗ್ ರೂಲ್ ನಂಬರ್ 4 ಅದರ ಕಂಟಿನ್ಯೂಯೇಷನ್. ಸ್ಪೆಲ್ಲಿಂಗ್ ರೂಲ್ ನಂಬರ್ 4 ಅಲ್ಲಿ ಏನ್ ಹೇಳಿದ್ದೆ ಅಂತ ಹೇಳಿದ್ರೆ, ಐ ಬಿಫೋರ್ ಇ ಅನ್ಲೆಸ್ ಫಾಲೋಡ್ ಬೈ ಸಿ. ಆ ವಿಡಿಯೋನ ನೀವು ನೋಡದೇ ಇದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಇರುತ್ತೆ. ಆ ವಿಡಿಯೋನ ನೋಡಿಕೊಂಡು ಅದಾದ್ಮೇಲೆ ಈ ವಿಡಿಯೋಗೆ ಬಂದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಇ ಬಿಫೋರ್ ಐ ಆಫ್ಟರ್ ಸಿ. ಇ ಬಿಫೋರ್ ಐ ಅಂದ್ರೆ ಐಕ್ಕಿಂತ ಮುಂಚೆ ಇ ಬರುತ್ತೆ. ಯಾವಾಗ? ಸಿ ಬಂದ್ರೆ. ಉದಾಹರಣೆ ನೋಡಿ, ಸಿಇಐ, ಸಿಐಇ ಇಲ್ಲ, ಇಲ್ಲಿ ಸಿಇಐ ಇದೆ, ಸಿಇಐ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ ನಂಬರ್ 5 ವಿಚ್ ಇಸ್ ಇ ಬಿಫೋರ್ ಐ ಆಫ್ಟರ್ ಸಿ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರಕುತ್ತದೆ. ಸ್ನೇಹಿತರೆ, ನಾನು ನಿಮಗೆ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ಈ ವಿಡಿಯೋ ಮೂಲಕ. ನಿಮಗೆ ವಿಡಿಯೋ ಕಂಟಿನ್ಯೂ ಆಗಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ನೀವೇನ್ ಮಾಡಬೇಕು ಅಂದ್ರೆ, ನನ್ನ ಚಾನಲ್ಗೆ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ಇರುತ್ತೆ. ಆ ಪ್ಲೇ ಲಿಸ್ಟ್ ಅಲ್ಲಿ ನೀವು ವಿಡಿಯೋಸ್ ನ ಸೆಲೆಕ್ಟ್ ಮಾಡಬಹುದು. ಒಂದೊಂದು ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕಿರ್ತೀನಿ ನಾನು. ಆ ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಒಂದಾದ ನಂತರ ನಿಮಗೆ ಒಂದು ಸಿಗ್ತಾ ಹೋಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಫಸ್ಟ್ ಹೇಳಿದ್ದೀನಿ. ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಏನಾದರೂ ಸಂದೇಹವಿದ್ರೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸೊ ಹಾಗಾದ್ರೆ ಸ್ನೇಹಿತರೆ, ವಿಡಿಯೋ ಹೋಗೋಣ ಬನ್ನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನೋಡಿ ಸ್ನೇಹಿತರೆ, ನಾನು ರೂಲ್ ಹೇಳ್ದಂಗೆ ಇ ಬಿಫೋರ್ ಐ ಆಫ್ಟರ್ ಸಿ. ಸಿ ಬಂದ್ರೆ, ಸಿ ಆದ್ಮೇಲೆ ಇ ಐ ಬಂತು ಅಂದ್ರೆ ಇ ಫಸ್ಟ್ ಬರಿಬೇಕು, ಐ ಬರೆಯೋದು ಅದು ತಪ್ಪು. ಓಕೆ, ಸಿ ಇ ಐ, ಸೀಲಿಂಗ್, CONCEIT, ಕನ್ಸೀಟ್. ಇಲ್ಲಿ ನೋಡಿ, ಸೀಟ್, ಸೀಲಿಂಗ್, ಕನ್ಸೀವ್, CONCIEVE. ಇಲ್ಲಿ ರಿಸೀವ್, ಇಲ್ಲಿ ಡಿಸೀವ್, ಪರ್ಸೀವ್, ರಿಸೀಟ್. ಸೊ ಇಲ್ಲಿ ನೋಡಿ, ಫಸ್ಟ್ ಇ ಬಂದಿದೆ, ಅದಾದ್ಮೇಲೆ ಐ ಬಂದಿದೆ. ಇಲ್ಲಿ ಇ ಬಂದಿದೆ, ಅದಾದ್ಮೇಲೆ ಐ ಬಂದಿದೆ. ಬಿಕಾಸ್ ಇಲ್ಲಿ ಸಿ ಇದೆ, ಇಲ್ಲೂ ಸಿ ಇದೆ. ಓಕೆ, ಸಿ ಆದ್ಮೇಲೆ ಇ ಐ ಬಂದಿದೆ, ಸಿ ಆದ್ಮೇಲೆ ಇ ಐ ಬಂದಿದೆ. ನೋಡಿ, ಸಿ ಆದ್ಮೇಲೆ ಇ ಐ ಬಂದಿದೆ. ಸೊ ಇಲ್ಲೂ ನೋಡಿ, ಸಿ ಆದ್ಮೇಲೆ ಇ ಐ ಬಂದಿದೆ, ಸಿ ಆದ್ಮೇಲೆ ಇ ಐ, CEI. ಓಕೆ, ಸಿ ಆದ್ಮೇಲೆ IE ಬರೋದು ಬಹಳ ಅಪರೂಪ. ಓಕೆ, ಸಿ ಆದ್ಮೇಲೆ ಇ ಐ ಬರುತ್ತೆ. ಅದೇ ಈ ರೂಲ್ ಹೇಳುತ್ತೆ. ಇಲ್ಲಿ ನೋಡಿ, ಸೀಲಿಂಗ್, ಕನ್ಸೀವ್, ರಿಸೀವ್, ಡಿಸೀವ್, ಪರ್ಸೀವ್, ರಿಸೀಟ್. ಓಕೆ, ಸಿ ಆದ್ಮೇಲೆ ಎಲ್ಲ ಕಡೆ 98% ಇದೇ ಅಕ್ಷರಗಳು, ಐ ಮೀನ್ ಇ ಮತ್ತೆ ಐ ಬರುತ್ತೆ. ಅದನ್ನ ಮರಿಬಾರದು. ಇನ್ನು ನೋಡಿ, ಎಕ್ಸೆಪ್ಷನ್ಸ್ ಅಂದ್ರೆ ಸಿ ಆದ್ಮೇಲೆ IE ಬರಲ್ಲ, ಸಿ ಆದ್ಮೇಲೆ ಇ ಐ ಬರೋದು. ಆದ್ರೆ ಬೇರೆ ಪದಗಳು IE ಇಂದ ಶುರು ಆಗ್ತವೆ. ಅದು ಸಿನೇ ಬರ್ಬೇಕಂತಿಲ್ಲ, ಸಿ ಬಂದ್ರೆ ನಾವು ಇ ಐ ಬರಿಬೇಕಂತಿಲ್ಲ. ಸಿ ಇಲ್ಲ ಅಂದ್ರೂ ಬೇರೆ ಅಕ್ಷರಗಳಿಂದ ವ, ವೈ, ವಿ, ಇ, ವ, ಡಬ್ಲ್ಯೂ, ಎನ್, ವೈ. ಸೊ ಈ ಅಕ್ಷರಗಳಲ್ಲಿ ಇ ಐ ಬರುತ್ತೆ. ಇಲ್ಲಿ ಬರೋ ತರನೇ ಇ ಐನು ಬರುತ್ತೆ. ಉದಾಹರಣೆ ನೋಡಿ, ವೈನ್ ಆದ್ರೆ ಇಲ್ಲಿ ಈ ಕಾರ ಬರುತ್ತೆ. ಇಲ್ಲಿ ಶಬ್ದ ಏನು? ಈ ಕಾರ. ಸೀಲಿಂಗ್ ಅಲ್ವಾ? ಕನ್ಸೀವ್, ಇಲ್ಲಿ ಈ ಕಾರ, ಇಲ್ಲೂ ಈ ಕಾರ, ಎಲ್ಲ ನೋಡಿ ಇ ಇದೆ. ಸೀಲಿಂಗ್, ಕನ್ಸೀಟ್, ರಿಸೀವ್, ಡಿಸೀವ್, ಇ ಡಿಸೀವ್. ಆದ್ರೆ ಇಲ್ಲಿ ಇ ಐ ಬಂದ್ರು ಇಲ್ಲಿ ಸಿ ಇಲ್ಲ. ಓಕೆ, ಇ ಐ ಬಂದ್ರು ಇದು ಏನಂತ ಶಬ್ದ ಬರುತ್ತೆ? ವೈನ್.
ವೇಯಿನ್, ವೇಯಿನ್, ಐ ಬರುತ್ತೆ ಅಲ್ಲಿ. ಇಲ್ಲಿ ಏನು ಇ ಬರುತ್ತೆ, ಇಲ್ಲಿ ಐ ಬರುತ್ತೆ. ಇದು 8, ಇದು ವೇಟ್, ಇದು ನೈಬರ್, ಇದು ವೇಲ್. ಸೊ ಈ ತರ ನೀವು ಅರ್ಥ ಮಾಡ್ಕೊಬೇಕು. ಈ ಐ ಬಂದಿದೆ, ಆದ್ರೆ ಅಲ್ಲಿ ಈ ಕಾರ ಇರಲ್ಲ, ಅಲ್ಲಿ ಐ ಅಂತ ಬರುತ್ತೆ. ವೈನ್, 8, ವೇಟ್, ನೈಬರ್, ವೇಲ್. ಓಕೆ, ಸಿ ಎಲ್ಲಿ ಬರುತ್ತೆ? ಅದು ಬಹಳಷ್ಟು ಕಡೆ 98% ಸಿ ಬಂದ್ರೆ ಇ ಐ ಬಂದ್ರೆ ಅದು ಈ ಕಾರನೇ ಆಗುತ್ತೆ. ಇಲ್ಲಿ ನೋಡಿದ್ರಲ್ಲ, ಸೀಲಿಂಗ್, ಡಿಸೀವ್, ಕನ್ಸೀವ್, ರಿಸೀಟ್, ಪರ್ಸೀವ್, ಇನ್ನೊಂದು ಯಾವುದು ಕನ್ಸೀವ್. ಓಕೆ, ಇವೆಲ್ಲ. ಸೊ ಇ ಬಿಫೋರ್ ಐ ಆಫ್ಟರ್ ಸಿ, ಇ ಬಿಫೋರ್ ಐ ಆಫ್ಟರ್ ಸಿ, ಅಂಡ್ ದ ಸೌಂಡ್ ಈಸ್ ಇ. ಓಕೆ, ಇಲ್ಲಿ ಇ ಬಿಫೋರ್ ಐ, ಸಿ ಇಲ್ಲ, ವಿ ಇದೆ, ಸೊ ಇಟ್ಸ್ ವೈನ್. ಓಕೆ, ಆಲ್ರೈಟ್. ಸೊ ಇದು ಇಷ್ಟೇ, ರೂಲ್ ನಂಬರ್ 5 ಇಷ್ಟೇ. ಏನು? ಇಟ್ಸ್ ಅ ಕಂಟಿನ್ಯೂಯೇಷನ್ ಆಫ್ ರೂಲ್ ನಂಬರ್ 4, ವಿಚ್ ಇಸ್ ಇ ಬಿಫೋರ್ ಐ ಆಫ್ಟರ್ ಸಿ. ಎಕ್ಸಾಂಪಲ್, ಇವೆಲ್ಲ ಎಕ್ಸಾಂಪಲ್ಗಳು. ಎಕ್ಸೆಪ್ಷನ್ಸ್ ಇವು. ಸೊ ಎಕ್ಸೆಪ್ಷನ್ಸ್ ಇವು ಮಾತ್ರ ಅಲ್ಲ, ಇನ್ನು ಬಹಳಷ್ಟು ಪದಗಳಿದಾವೆ ಇದೇ ತರ ಎಕ್ಸೆಪ್ಷನ್ಸ್, ಬಟ್ ಅದು ಸಿ ಗೆ ಅನ್ವಯಿಸಲ್ಲ. ರೈಟ್? ಸಿಇ ಬಂತು ಅಂದ್ರೆ ಸಿಇ ಐ, ಸಿ ಅನ್ನೋ ಉಚ್ಚಾರಣೆ ಈ ಕಾರ ಇದ್ದಾಗ ಸಿ ಐ ಇನೇ ಇರಬೇಕು ಹೊರತು, ಕ್ಷಮಿಸಿ, ಸಿಇ ಐ ಇರಬೇಕು ಹೊರತು ಸಿ ಐ ಇ ಇರಬಾರ್ದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಸ್ಪೆಲ್ಲಿಂಗ್ ಬರಿಬೇಕಾದ್ರೆ ನೀವು ಮಿಸ್ಟೇಕ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಆದ್ರೆ ಓದ್ಬೇಕಾದ್ರೆ ನಿಮಗೆ ಓದ್ಲಿಕ್ಕೆ ಸರಿಯಾಗಿ ಗೊತ್ತಿರಬೇಕು. ಓಕೆ, ಡಿಸೆ, ಇದು ನಾವು ಫೋನಿಕ್ಸ್ ಪ್ರಕಾರ ಹೋಗೋದಾದ್ರೆ, ಇದು ರೂಲ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಫೋನಿಕ್ಸ್ ಪ್ರಕಾರ ನಾನು ಓದ್ಬೇಕು ಅಂತ ಹೇಳಿದೆ. ಎಸ್, ಫೋನಿಕ್ಸ್ ಪ್ರಕಾರ ಓದ್ಬೇಕು. ಫೋನಿಕ್ಸ್ ಪ್ರಕಾರ ಓದಿದ್ರೆ ಇದು ಹೇಗಾಗುತ್ತೆ? ಫೋನಿಕ್ಸ್ ಅಲ್ಲಿ ನೋಡಿ, ಆರ್ ಗೆ ರ ಅಲ್ವಾ, ರ. ಓಕೆ, ಇದೇನು ಖ, ಖ ಆಗುತ್ತೆ. ಆದ್ರೆ ಒಂದು ರೂಲ್ ಏನಿರುತ್ತೆ, ಸಿ ಮುಂದೆ ಇ ಐ ವೈ, ಸಿ ಮುಂದೆ ಇ ಐ ವೈ ಇದ್ರೆ, ಅದು ಸ್ಪೆಲ್ಲಿಂಗ್ ರೂಲ್ ನಂಬರ್ 3, 1 ಅಥವಾ 2 ಅಲ್ಲಿ ನಾನು ಹೇಳಿದ್ದೀನಿ. ಸಿ ಮುಂದೆ ಇ ಐ ವೈ ಇದ್ರೆ ಅದು ಸ ಅಂತ ಉಚ್ಚರಿಸಬೇಕಾಗುತ್ತೆ ನಾವು. ಯಾಕೆಂದ್ರೆ ಸಿ ಅನ್ನೋದಕ್ಕೆ 2 ಶಬ್ದಗಳಿದಾವೆ, ಒಂದು ಖ ಮತ್ತೆ ಸ. ಹಾರ್ಡ್ ಸೌಂಡ್, ಶಾರ್ಟ್ ಸೌಂಡ್ ಅಂತ, ಅಲ್ಲ ಸಾರಿ, ಹಾರ್ಡ್ ಮತ್ತೆ ಸಾಫ್ಟ್ ಸೌಂಡ್ ಅಂತ. ಸೊ ಇಲ್ಲಿ ಸ ಅಂತ ಹೇಳ್ಬೇಕು. ಆದ್ರೆ ಫೋನಿಕ್ಸ್ ಪ್ರಕಾರ ಏನು? ರ ಅ ಖ, ರ ಎ ಖ, ಖ. ಸೊ ಫೋನಿಕ್ಸ್ ಪ್ರಕಾರ ಅದು ಖ ಆದ್ರೂ ರೂಲ್ ಪ್ರಕಾರ ಏನಾಗುತ್ತೆ? ಸ ಆಗುತ್ತೆ. ಸೊ ಅದು ನೆನಪಲ್ಲಿರ್ಬೇಕು. ಓಕೆ, ಇಲ್ಲಿ ಆ ಬರುತ್ತೆ ಫೋನಿಕ್ಸ್ ಪ್ರಕಾರ ಅಲ್ವಾ. ಇದು ಇ, ಫೋನಿಕ್ಸ್ ಪ್ರಕಾರ ಇ ಬರುತ್ತೆ. ಪ, ಠ, ರ, ಸ, ಇ, ಪ, ಠ, ರಸೈಟ್ ಅಂತ ಆಗುತ್ತೆ. ಬಟ್ ರೂಲ್ಸ್ ಇರೋದ್ರಿಂದ ಫೋನಿಕ್ಸ್ ರೂಲ್ಸ್ ಎರಡನ್ನೂ ಫಾಲೋ ಮಾಡ್ಕೊಂಡು ನಾವು ಓದೋದಾದ್ರೆ ನಮಗೆ ಅನುಕೂಲ ಆಗುತ್ತೆ. ಸೊ ರೂಲ್ಸ್ ಏನ್ ಹೇಳುತ್ತೆ? ಸಿ ಮುಂದೆ ಇ ಬಂದ್ರೆ ಅಥವಾ ಐ ಬಂದ್ರೆ ಅಥವಾ ವೈ ಬಂದ್ರೆ ಅದು ಸ ಅಂತ ಹೇಳ್ಬೇಕು. ಇನ್ನೊಂದು ರೂಲ್ ಏನ್ ಹೇಳಿದ್ರೆ, ಸಿ ಮುಂದೆ ಇ ಐ ಬರಬೇಕು, ಐ ಇ ಬರೋದಾದ್ರೆ ಸಿ ಮುಂದೆ ಇ ಐ ಬರಬೇಕು. ಸೊ ಆಮೇಲೆ ಅದರ ಉಚ್ಚಾರಣೆ ಈ ಕಾರ ಇರುತ್ತೆ. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್. ಇದನ್ನ ನಾವು ಫೋನಿಕ್ಸ್ ಮತ್ತೆ ರೂಲ್ಸ್ ಎರಡು ಗೊತ್ತಿದ್ರೆ ನಮಗೆ ಓದಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ರೈಟ್? ಓಕೆ ಸ್ನೇಹಿತರೆ, ಇದು ರೂಲ್ ನಂಬರ್ 5. ನೆಕ್ಸ್ಟ್ ಬಂದು ನಿಮಗೆ ರೂಲ್ ನಂಬರ್ 6 ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ ನಮ್ಮ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಥಮ್ಸ್ ಅಪ್ ಕೊಡಿ, ಅಂದ್ರೆ ಒಂದು ಲೈಕ್ ಮಾಡಿ. ನಿಮ್ಗೇನಾದ್ರೂ ಸಂದೇಹವಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಅಂಡ್ ವಿಡಿಯೋನ ಎಲ್ಲ ಚಾನಲ್ ಅಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ವಿಡಿಯೋಸ್ಗಳನ್ನ ನಾನು ನಿಮಗೋಸ್ಕರ ತರ್ತೇನೆ. Okay, thanks so much for watching my videos. Keep watching my videos until my next video uploads. Until then, take care. Bye bye.